ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಟ್ರಾನ್ಸ್ಜೆಂಡರ್ ಕಾಯ್ದೆ ವಿರುದ್ಧ ಬೃಹತ್ ಪ್ರತಿಭಟನೆ. ನಮ್ಮ ಹಕ್ಕುಗಳು ನಮಗೆ ಬೇಕು ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹಕ್ಕುಗಳಿಗಾಗಿ ಗರ್ಜಿಸಿದ ಸಮುದಾಯ. ಬಳ್ಳಾರಿ ನಗರ ಇಂದು ಸಾಕ್ಷಿಯಾಗಿ ಒಂದು ಗಟ್ಟಿಯಾದ ಹೋರಾಟಕ್ಕೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019 ವಿರುದ್ಧ ಟ್ರಾನ್ಸ್ಜೆಂಡರ್ ಸಮುದಾಯದವರು ಬೀದಿಗೆ ಇಳಿದು ಬೃಹತ್ ಪ್ರತಿಭಟನೆ ನಡೆಸಿದರು. ನಮ್ಮ ಗುರುತನ್ನು ನಾವು ತೀರ್ಮಾನಿಸಬೇಕು, ಸರ್ಕಾರ ಅಲ್ಲ ಎಂಬ ಘೋಷಣೆಗಳು ಆಕಾಶ ಮೊಳಗಿಸಿದವು. ಪ್ರತಿಭಟನಾಕಾರರು ಆರೋಪಿಸಿದಂತೆ ಈ ಕಾಯ್ದೆ ಟ್ರಾನ್ಸ್ಜೆಂಡರ್ ಸಮುದಾಯದ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಗಿದೆ. ಸರ್ಕಾರದ ಸರ್ಟಿಫಿಕೇಟ್ ಪ್ರಕ್ರಿಯೆ, ಉದ್ಯೋಗ ಮತ್ತು ಸುರಕ್ಷತೆಯ ಕೊರತೆ ಇವೆಲ್ಲವೂ ಅವರ ಅಸಮಾಧಾನದ ಮುಖ್ಯ ಕಾರಣಗಳು. ಭಾಗವಹಿಸಿದವರು ಸ್ಪಷ್ಟವಾಗಿ ಹೇಳಿದ್ದು, ನಮಗೆ ದಯೆ ಬೇಡ, ಸಮಾನ ಹಕ್ಕುಗಳು ಬೇಕು ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಎಲ್ಲಿಗೆ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ 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 ಮೈ ಬಾಡಿ ಮೈ ಬಾಡಿ, ನನ್ನ ದೇಹ ನನ್ನ ದೇಹ ನನ್ನ ದೇಹ ನನ್ನ ದೇಹ ಬೇಕೇ ಬೇಕು. ನಮಸ್ಕಾರ, ನಾನು ಮಂಗಳಮುಖಿ. ನನ್ನ ಹೆಸರು ಚಾಂದಿನಿ ಅಂತೇಳಿ. ನಮ್ದು ಪ್ರಗತಿ ಸದಾಸೇವಾ ಸಂಘ ಐತೆ ಬಳ್ಳಾರಿ ಜಿಲ್ಲೆಯಲ್ಲಿ. ನಮ್ಮಲ್ಲಿ 2 ಆಫೀಸ್ ಇದೆ, ಒಂದು ಸಂಗಮ, ಒಂದು MGSP ಅಂತೇಳಿ ನಮ್ಮ ಆಫೀಸ್ ಕಡೆಲಿದ್ದ ನಾವು ಮಂಗಳಮುಖಿಯವರು ಪ್ರಗತಿ ಸದಾ ಸಂಘಲಿದ್ದ ನಾವು ಎಲ್ಲ ಮಂಗಳಮುಖಿ ಸಮುದಾಯದವರೆಲ್ಲ ಕಲಿತು ಒಂದು ರ್ಯಾಲಿ ಮುಖಾಂತರ ಕ್ಯಾಂಡಿಲ್ ಇದು ಮಾಡ್ತಾ ಇದ್ವಿ. ನಮ್ಗೆ ಅಂತೇಳಿ ಒಂದು TG ಕಾಯ್ದೆ ಇದು ಮಾಡಿದ್ದಾರೆ. ಎಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ದೇ ಅಂತೇಳಿ TG ಕಾಯ್ದೆ ಇದು ಮಾಡಿದ್ದಾರೆ ನಿನ್ನೆ ನೈಟು. ಅದು ಯಾರನ್ನ ಕೇಳಿ ಮಾಡಿದಾರ? ನಮ್ಗೆ ಸಮಾಜದಲ್ಲಿ ಬದುಕಲಿಕ್ಕೆ ಹಕ್ಕಿದೆ. ನಮ್ಗೆ ಬೇರೆ ಬೇರೆ ಇದು TG ಬಿಲ್ಲು ಇದಾಗಿರೋದ್ರಲ್ಲಿದ್ದ ನಮ್ಗೆ ಬೇರೆ ಬೇರೆ ವಿಧಲಿದ್ದ ನಮ್ಮ ಇದು ಮಾಡ್ತಾರ ಅಂತ ಹೇಳಿ ಯಾರಿಗೆ ಕೇಳ್ದಂಗ ಇದು ಮಾಡಿದ್ದಾರೆ. ನಮಗೆ ಕರ್ನಾಟಕ ಜಿಲ್ಲೆದಲ್ಲಿ ನಾವು ಕೇಳ್ಕೊಳ್ಳೋದು ಏನಂದ್ರೆಗಿನ ನಮ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಡ, ನಾವು ಇರೋದು ಹೀಗೆ ಸ್ವಾಮಿ, ನಮ್ಗೆ ಬದುಕಲಿಕ್ಕೆ ಬಿಡಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.